ಬಹಳ ಮುಖ್ಯವಾಗಿ ನಾನು ಬಂದಿರತಕ್ಕಂಥದ್ದು ಆರೋಗ್ಯ ವಿಚಾರಿಸಬೇಕು ಅಂತ ಹೇಳಿ. ಹೀಗೆ ಕೆಲಸದ ಒತ್ತಡಗಳು, ರಾಜಕೀಯ ಅಂದ್ರೆ ಹೊಸದಾಗಿ ಕೋರ್ ಕಮಿಟಿ ಅಧ್ಯಕ್ಷನಾದ ನಂತರ ಎಲ್ಲ ಘಟಕಗಳು ಮತ್ತು ಬಹಳಷ್ಟು ಜಿಲ್ಲಾ ಘಟಕಗಳನ್ನ ಮತ್ತು ಪದಾಧಿಕಾರಿಗಳು ನೇಮಕ ಮಾಡುವಂಥದ್ದು ಬಹಳಷ್ಟು ಒತ್ತಡ ಇತ್ತು. ಆದರೂ ಕೂಡ ಕ್ಷೇತ್ರದಲ್ಲಿ ಇದ್ದು ನಿನ್ನೆ ರಾತ್ರಿ ಬಂದೆ ನಾನು. ಹಾಗಾಗಿ ಇವತ್ತು ಅಣ್ಣವ್ರಿಗೂ ಕೂಡ ದೂರವಾಣಿಯಲ್ಲಿ ಮಾತನಾಡಿ ಸಂಜೆ 6 ಗಂಟೆಗೆ ಬರ್ತೀನಿ ಅಂತ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಮುಕ್ತ ಮುನಿಯಪ್ಪನವ್ರಿಗೂ ಕೂಡ ಹೇಳಿದ್ದೆ ಮತ್ತು ನಮ್ಮ ನರಸಿಂಹಮೂರ್ತಣ್ಣ ಅವ್ರಿಗೆ ಎಲ್ಲರಿಗೂ ತಿಳಿದ್ದೀನಿ. ಆದರೆ ಬೇರೆಯವರು ಇಲ್ಲಿ ಬಂದಿರತಕ್ಕಂಥದ್ದು ಅಣ್ಣನ ಆದರೆ ಎಲ್ರಿಗೂ ಗೊತ್ತಿಲ್ಲ, ಗೊತ್ತಿದ್ದೀರ ಬಹುಶಃ ಇವತ್ತು ನಮ್ಗೆ ಗೊತ್ತಿಲ್ಲ. ಆದ್ರೆ ಇದು ನೋಡಿದಾಗ ನಮ್ಗನ್ಸುತ್ತೆ ಅಪಾರವಾದಂತ ಅಭಿಮಾನಿ ಬಳಗವನ್ನ ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ನಾಯಕರು. ಇವತ್ತು ಬಂದಿರತಕ್ಕಂಥದ್ದು ಆರೋಗ್ಯ ವಿಚಾರಿಸಂಥದ್ದು ಬಹುಶಃ ನನ್ನ ಮನಸ್ಸಿನಲ್ಲಿ ನಾನು ಕೋರ್ ಕಮಿಟಿ ಅಧ್ಯಕ್ಷನಾಗಿ ಮುಂದಿನ ದಿನಗಳಲ್ಲಿ ಏನು ಸ್ಥಾನಮಾನ ಕಲ್ಪಿಸಬೇಕು ನಾಯಕರ ಹತ್ರ ಕೂಡ ಮಾತನಾಡಿ ಅದನ್ನ ಮಾಡುವಂಥದ್ದು ನಾವು ಮಾತಾಡ್ತೀವಿ. ಈಗ ನಮ್ಮ ತಾಲೂಕಿನಲ್ಲಿ ಕೂಡ ನಾವು 2-3 ಮೀಟಿಂಗ್ ಮಾಡಿದ್ದೀವಿ. 1-2 ಕಡೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದೀವಿ. ಇನ್ನೊಂದು ಕ್ಷೇತ್ರದಲ್ಲಿ ಅಭ್ಯರ್ಥಿ ನಾವು ಮಾತನಾಡ್ತಾ ಇದ್ದೀವಿ. ಅವರು ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಆದರೂ ಕೂಡ ಅದನ್ನು ಕೂಡ ಇನ್ನೊಂದು 2-3 ದಿನದಲ್ಲಿ ತೀರ್ಮಾನ ಮಾಡ್ತೀವಿ. ಸೆಂಟ್ರ್ ಚುನಾವಣೆಯನ್ನ ಈಗ ನಾವು ಈಗ ಕಳೆದ 6 ವಾರ ಆಯ್ತು ನಾನು ಕೋರ್ ಕಮಿಟಿ ಅಧ್ಯಕ್ಷನಾದ ನಂತರ. ಇವತ್ತು ಎಲ್ಲ ಜಿಲ್ಲಾ ಘಟಕಗಳನ್ನ ಎಲ್ಲಿ ಸಕ್ರಿಯವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜಿಲ್ಲಾ ಅಧ್ಯಕ್ಷರುಗಳನ್ನ ಮುಂದುವರಿಸುವಂಥದ್ದು, ಎಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅಥವಾ ತಟಸ್ಥವಾಗಿದ್ದಾರೆ ಅಂತ ಕಡೆ ಜಿಲ್ಲಾ ಘಟಕಗಳನ್ನ ಬದಲಾವಣೆ ಮಾಡುವಂಥದ್ದು ಮತ್ತು ಪದಾಧಿಕಾರಿಗಳನ್ನ ನೇಮಕ ಮಾಡ್ತಕ್ಕಂಥದ್ದು ಮತ್ತು ತಾಲೂಕು ಅಧ್ಯಕ್ಷರುಗಳನ್ನ ನೇಮಕ ಮಾಡ್ತಕ್ಕಂಥದ್ದು. ಈಗ ನಾವು ಕಳೆದ 6 ವಾರಗಳಿಂದ ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಮಾಡ್ತೇವೆ. ಇವತ್ತು ನಾವು 14 ಘಟಕಗಳಿದಾವೆ, ರಾಜ್ಯ ಘಟಕಗಳು. ಅವನ್ನ ಕೂಡ ಈಗಾಗಲೇ ನಾವು ಸುಮಾರು 8-10 ಘಟಕಗಳನ್ನ ರಿವ್ಯೂ ಮಾಡಿದ್ದೀವಿ. ಮತ್ತೆ ಅದು ನಿಮಗೆ ಮುಂದುವರಿಸುವಂತ ಇಚ್ಛಾಶಕ್ತಿ ಇದೆಯಾ ಅಥವಾ ಮುಂದುವರಿತಿರೋ ಅನ್ನುವಂಥದ್ದನ್ನೆಲ್ಲ ಕೂಡ ಕೇಳಿ ಈಗ ಎಲ್ರಿಗೂ ಕೂಡ ಹೊಸದಾಗಿ ಆದೇಶ ಪತ್ರಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಜಿಲ್ಲಾ ಘಟಕಗಳು ತುಂಬಿದ ನಂತರ ಫೆಬ್ರವರಿ 15 ಮೇಲೆ ನಾವು ಎಲ್ಲ ಕಡೆ ಕೂಡ ಪ್ರವಾಸ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತೇವೆ. ಒಟ್ಟಾರೆ ನಮ್ಮ ಸಂಘಟನೆ 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ NDA ಸರ್ಕಾರ ಸ್ಥಾಪನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಅವ್ರು ಎಲ್ಲಿದ್ರು ಕೂಡ ನಮ್ಮ ನಾಯಕರು, ಎಲ್ಲಿದ್ರು ನಮ್ಮ ನಾಯಕರು. ಆದ್ರೆ ಅದಕ್ಕೆ ಎಲ್ಲೆಲ್ಲಿ ಕೊರತೆ ಆಗಿತ್ತು, ಏನಾಗಿತ್ತು, ಏನು ಕಡಿಮೆ ಆಗಿತ್ತು, ಏನ್ ಕೊರತೆ ಆಗಿತ್ತು ಅನ್ನುವಂಥದ್ದನ್ನ ಗಮನಿಸಿ ನಮ್ಮ ನಾಯಕರ ಹತ್ರ ಮಾತನಾಡಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಸೂಕ್ತವಾದಂತ ಸ್ಥಾನಮಾನ ಕೊಡುವಂತ ಕೆಲಸವನ್ನ ಪ್ರಾಮಾಣಿಕವಾದಂತ ಪ್ರಯತ್ನ ನಮಗೆ ಅದನ್ನ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು. ರಾಜಕೀಯ ಕಳೆದ 2023ರ ಚುನಾವಣೆಯಲ್ಲಿ ಸಾಕಷ್ಟು ಬದಲಾವಣೆಗಳು, ವ್ಯತ್ಯಾಸಗಳು ರಾಜಕಾರಣದಿಂದ ದೂರ ಆಗಿದ್ರು. ಅದು ದೂರ ಆಗಿದ್ರು ಕೂಡ ಇವತ್ತು ಕೂಡ ಅದು ದೇವೇಗೌಡರಿಗಾಗ್ಲಿ, ಕುಮಾರಸ್ವಾಮಿ ಅವ್ರಿಗಾಗ್ಲಿ, ನಿಖಿಲ್ ಕುಮಾರಸ್ವಾಮಿ ಅವ್ರ ಆ ಕುಟುಂಬದ ಒಬ್ಬ ಸದಸ್ಯರು ಅಂತಾನೆ ಅವರು ಕೂಡ ಭಾವಿಸ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾನು ಕೂಡ ಹೇಳ್ತಕ್ಕಂಥದ್ದು ಇಷ್ಟೇ, ಅವರು ಎಲ್ಲೇ ಇದ್ರು ಕೂಡ ಬಚ್ಚೇಗೌಡ ಅಣ್ಣವರು ನಮ್ಮ ನಾಯಕರು ಅನ್ನುವಂಥದ್ದನ್ನ ಇವತ್ತು ಕೂಡ ಅದನ್ನ ಬಲವಾಗಿ ಹೇಳ್ತಕ್ಕಂಥದ್ದು. ಬಹುಶಃ ನಮಗೂ ಕೂಡ ಅವ್ರು ಹೋಗ್ಬಾರ್ದಾಗಿತ್ತು. ಆವತ್ತಿನ ಸಂದರ್ಭದಲ್ಲಿ ನಾನು ಕೂಡ ದೂರವಾಣಿಯಲ್ಲಿನೂ ಕೂಡ ಮಾತನಾಡಿದ್ದೆ ಮತ್ತು ಇಲ್ಲೂ ಕೂಡ. ಆದರೆ ರಾಜಕಾರಣದ ಆ ಸಂದರ್ಭ ಅವರನ್ನ ಆ ರೀತಿ ದೂಡಿತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೇನು ಮಾಡಬೇಕು ಏನು ಅನ್ನುವಂಥದ್ದು ನಮ್ಮ ನಾಯಕರ ಜೊತೆ ಕೂಡ ನಾವು ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಸ್ಥಾನಮಾನ ಸಿಗುವಂಥದ್ದಕ್ಕೆ ಖಂಡಿತ ಅವರು ನಮ್ಮ ಇಲ್ಲಿ ಇರಬೇಕಾಗಿತ್ತು. ಕಾರಣಾಂತರ ಅಂದರೆ ಅಂಥ ಪರಿಸ್ಥಿತಿ ಉದ್ಭವ ಆಗ್ಬಿಡ್ತು. ಹಾಗಾಗಿ ಇವತ್ತು ಕೂಡ ನಮ್ಮ ನಾಯಕರ ಹತ್ರ ಕೂಡ ಮಾತನಾಡಿ ಅವ್ರಿಗೆ ಏನು ಮಾಡಬೇಕು ಮುಂದೆ ಅನ್ನುವಂಥದ್ದನ್ನ ಖಂಡಿತ ನಾವು ಮಾಡುವಂಥ ಪ್ರಯತ್ನ ಕಡೆನೂ ಇದೆ. ನಮಗೆ ಎಲ್ಲಾ ಪಕ್ಷದವರು ಗೌರವ ಕೊಡ್ತಾರೆ. ಗೌರವ ಸಿಗಬೇಕಾಗಿದ್ರೆ ಯಾವುದೇ ಪಕ್ಷದಲ್ಲಿರ್ತಕ್ಕಂಥದ್ದೆಲ್ಲ ನಮ್ಮ ವೈಯಕ್ತಿಕ ನಡವಳಿಕೆಯನ್ನು ನೋಡಿ ಗೌರವ ಕೊಡ್ತಾರೆ ಹೊರತು ಇವ್ರು ಆ ಪಕ್ಷದಲ್ಲಿದ್ದಾರೆ, ಈ ಪಕ್ಷದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅಂತ ಯಾರು ಕೊಡಲ್ಲ. ಕೊಟ್ಟರು ಕೂಡ ತೋರಿಕೆಗೆ ಎದುರು ಹೇಳ್ತಾರೆ, ಹಿಂದೆ ದೊಂಗನ ಕೊಡ್ತಿಲ್ಲ ಅಂತಲ್ಲ. ಯಾಕೆಂದ್ರೆ ನನ್ನ ಆರೋಗ್ಯ ಸರಿ ಇಲ್ಲ. ಅದಕ್ಕೆ ಮುಂಚೆ ತಾವು ನೋಡಿರ್ಬೋದು, ಸಕ್ರಿಯವಾಗಿದ್ದೆ, ಎಲ್ಲ ಕಡೆ ಓಡಾಡ್ತಿದ್ದೆ. ಇವತ್ತು ಇನ್ನೂ ನಾನು ಹೊರಗಡೆ ಓಡಾಡ್ತಾ ಇಲ್ಲ, ಮನೆಯಲ್ಲಿ ರೆಸ್ಟ್ ತಗೋತಿದ್ದೀನಿ. ಆರೋಗ್ಯ ಸರಿ ಹೋದ್ಮೇಲೆ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇನ್ನೊಂದು ಮತ್ತೊಂದು ಬರ್ತದೆ, ಅವತ್ತು ಸಕ್ರಿಯವಾಗಿ ಓಡಾಡಲೇಬೇಕಾದ್ರೆ ಓಡಾಡ್ತೀನಿ. ಯಾವುದೇ ಸ್ಥಾನಮಾನ ನಾನು ಸ್ಥಾನಮಾನ ಬಯಸಿ ಹೋಗಿಲ್ಲ.
ಸ್ಥಾನಮಾನ ಬಯಸಿ ನಾನು JDS ಅಲ್ಲೂ ಇರಲಿಲ್ಲ. ಮೊನ್ನೆ ಚುನಾವಣೆ ಕೂಡ ನನಗೆ ಬೇಡ, ಬೇರೆ ಯಾರಿಗಾದ್ರೂ ಕೊಡಿ, ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕುಮಾರಣ್ಣವ್ರಿಗೆ ಹೇಳಿದ್ದೇನೆ. ಇಲ್ಲ ನೀವೇ ಸೂಕ್ತವಾದ ಅಭ್ಯರ್ಥಿ ನಿಲ್ಲಬೇಕು ಅಂದ್ರೆ ಅವ್ರ ಮಾತಕ್ಕೆ ಕಟ್ಟಿಬಿಟ್ಟು ನಿಂತಿದ್ದೇನೆ ಅಷ್ಟೇ ಹೊರತು ಅಧಿಕಾರದಿಂದ ಹೋಗ್ತಕ್ಕಂಥ ಜಾಯಮಾನ ನನ್ನದಲ್ಲ. ಜೆಡಿಎಸ್ಗೆ ಮತ್ತೆ ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆಯಾ? ರಾಜಕಾರಣದಲ್ಲಿ ಏನ್ ಬೇಕಾದ್ರೆ ಅವ್ರು ಮುಂದಿನ ಭವಿಷ್ಯ ಇಲ್ಲಕ್ಕೆ ನಾನೇನು ಇವನು ಅಲ್ಲ. ಈಗ ನಾನು ಕಾಂಗ್ರೆಸ್ ಬರ್ತೇನೆ ಅಂತ ಅಂದ್ಕೊಂಡೇ ಇಲ್ಲ. ಅಂತ ಒಂದು ಸಂದರ್ಭ ನಿರ್ಮಾಣ ಆಯ್ತು, ಬರ್ಬೇಕಾಯ್ತು. ಕಳೆದ 40 ವರ್ಷಗಳಿಂದ ಒಡನಾಟ ಇದ್ದಂಥದ್ದು ಏಕಾಏಕಿ ಬಿಡ್ಬೇಕಾದ್ರೆ ನಮ್ಮ ನಾಯಕರ ಕೆಲವು ನಡವಳಿಕೆ ನನಗೆ ಬೇಸರ ತಂತು. ಸ್ವಾಭಿಮಾನಕ್ಕೆ ಅಂದ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿ ಬಿಟ್ಬಿಟ್ಟು ಬಂದಿದ್ದೀನಿ. ಅವರೇ ಕಾರ್ಯಕರ್ತರು ನಿಮ್ಮ ಹತ್ರ ಬಂದಿದ್ರಲ್ಲ, ಮುಂದಿನ ದಿನಗಳಲ್ಲಿ ಹೋಗ್ತೀರಾ? ಅದನ್ನ ಯೋಚನೆ ಮಾಡೋಣ. ಇವತ್ತು ಅದನ್ನ ಹೇಳಲಿಕ್ಕೆ, ಭವಿಷ್ಯ ಹೇಳಲಿಕ್ಕೆ ನಾನು ತಯಾರಿಲ್ಲ. ಇವತ್ತು ಒಂದು ಪಕ್ಷದಲ್ಲಿದ್ದೀನಿ, ಆ ಪಕ್ಷ ನಿಷ್ಠನಾಗಿರ್ಬೇಕಾಗಿತ್ತು ನನ್ನ ಕರ್ತವ್ಯ.